ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿ ಮಾಲೀಕರ ಈ ಖಾತಾ ಸಂಕಷ್ಟ ಮುಗಿಯದ ಕಥೆಯಾಗಿದೆ. ಈ ಖಾತಾ ನೋಂದಣಿ ಪರದಾಟದ ಮಧ್ಯೆಯೇ ಬಿಬಿಎಂಪಿ ಹಾಗೂ ಸರ್ಕಾರ ಈ ಖಾತಾ ವ್ಯವಸ್ಥೆಯನ್ನ ತೆರಿಗೆ ವ್ಯಾಪ್ತಿಗೆ ತರೋಕೆ ಹೊರಟಿದೆ. ಇತ್ತ ಆಸ್ತಿದಾರರು ಮಾತ್ರ ಸಂಕಷ್ಟದ ಸುಳಿಯಲ್ಲೇ ಸುತ್ತುತ್ತಿದ್ದಾರೆ. ಫೆಬ್ರವರಿ 10 ಮುಂದಿನ ತಿಂಗಳು 10ರೊಳಗೆ ಈ ಖಾತಾ ನೀಡುವ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಸಿಎಂ ಡೆಡ್ಲೈನ್ ಕೊಟ್ಟಿದ್ರು. ಬಿಬಿಎಂಪಿಯಲ್ಲಿ ಸುಮಾರು 15 ಲಕ್ಷ ಆಸ್ತಿ ಖಾತಾ ದಾಖಲೆ ಹೊಂದಿಲ್ಲ. ಹೀಗಾಗಿ ಈ ಖಾತಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಕ್ರಮಗಳಿಗೆ ಕಡಿವಾಣ ಹಾಕಿ ಅಂತ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇಷ್ಟಾದರೂ ನಗರದಲ್ಲಿ ಈ ಖಾತಾ ನೋಂದಣಿ ಪ್ರಕ್ರಿಯೆ ಅಂದುಕೊಂಡಂತೆ ಸಾಗುತ್ತಿಲ್ಲ. ವೆಬ್ಸೈಟ್ ಓಪನ್ ಆದ್ರೂ ಮುಗಿಯದ ಈ ಖಾತಾ ಗೊಂದಲ. ದಾಖಲೆ ಇದ್ರೆ ಸರ್ವರ್ ಇರಲ್ಲ, ಸರ್ವರ್ ಇದ್ರೆ ದಾಖಲೆ ಇಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಆಸ್ತಿ ಮಾರಾಟ ಖರೀದಿಗೆ ಈ ಖಾತಾ ಕಡ್ಡಾಯಗೊಳಿಸಲಾಗಿದೆ. ಇತ್ತ ಈ ಖಾತಾ ಪಡೆಯೋಕೆ ಪ್ರತಿ ವಾರ್ಡ್ನ ಬಿಬಿಎಂಪಿಯ ಕಚೇರಿಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ಬೆಂಗಳೂರು 1 ಕೇಂದ್ರಗಳಲ್ಲಿ ಈ ಖಾತಾ ಪಡೆಯೋಕೆ ಅವಕಾಶ ನೀಡಿದ್ರು. ಸಿಟಿ ಮಂದಿಗೆ ಮಾತ್ರ ಸಮಸ್ಯೆ ತಪ್ಪಿಲ್ಲ. ದಾಖಲೆಗಳು ಸರಿ ಇದ್ರೆ ಸರ್ವರ್ ಸರಿ ಇರಲ್ಲ, ಸರ್ವರ್ ಸರಿ ಇದ್ರೆ ದಾಖಲೆ ಇಲ್ಲ ಅನ್ನೋ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿರುವ ಸಿಟಿ ಮಂದಿ ಈ ಖಾತಾ ಪಡೆಯೋಕೆ ಪರದಾಡ್ತಿದ್ದಾರೆ. ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಖಾತಾಗೆ ಸಂಬಂಧಿಸಿದಂತೆ ಈವರೆಗೆ 46,962 ಅರ್ಜಿಗಳು ಬಂದಿದ್ದು, ಈ ಪೈಕಿ 39,784 ಅರ್ಜಿಗಳಿಗೆ ಅನುಮೋದಿಸಿ ಈ ಖಾತಾ ನೀಡಲಾಗಿದೆ. ಆದರೆ ಈ ಖಾತಾ ಪಡೆಯೋಕೆ ಪರದಾಡ್ತಿರೋರ ಸಂಖ್ಯೆ ಲಕ್ಷಗಟ್ಟಲೆ ಇದೆ. ಇನ್ನು ಕೃಷಿ ಭೂಮಿಯಿಂದ ಪರಿವರ್ತನೆಯಾದ ಜಾಗಗಳು, ಬಿಡಿಎ ಸ್ವಾಧೀನ ಬಳಿಕ ಕೈಬಿಟ್ಟ ಜಾಗಗಳು, ಎ ಖಾತಾ ಬಿ ಖಾತಾ ಪಡೆಯುವಾಗ ಮ್ಯಾನ್ಯುವಲ್ ಇದ್ದಿದ್ರಿಂದ ಕೆಲ ದಾಖಲೆಗಳು ಇಲ್ಲದಿದ್ರೂ ಖಾತಾ ಲಭ್ಯವಾಗಿದೆ. ಆದ್ರೀಗ ಈ ಖಾತಾ ಮಾಡಿಸೋಕೆ ಕೆಲ ದಾಖಲೆಗಳು ಸೂಕ್ತ ರೀತಿಯಲ್ಲಿ ಒದಗಿಸಲು ಆಗದಿರೋರಿಗೆ ಸಂಕಷ್ಟ ತಂದಿಟ್ಟಿದೆ. ಬರೀ ಭರವಸೆ ಕತೆ ಹೇಳ್ತಿರುವ ಪಾಲಿಕೆ ವಿರುದ್ಧ ಸಿಟಿ ಮಂದಿ ಕಿಡಿಕಾರುತ್ತಿದ್ದಾರೆ. ಈ ಖಾತೆ ಅದು ಒಂದು ಹೆಲ್ಪ್ಲೈನ್ ತೆಗೆದಿದ್ದಾರೆ, ಹೆಲ್ಪ್ಲೈನ್ ವರ್ಕ್ ಆಗ್ತಾ ಇಲ್ಲ. ಎರಡನೇದು ಈ ಖಾತಾ ಮಾಡ್ಸೋಕೆ ಹೋದ್ರೆ ಇವಾಗ ಯಾರು ಈ ಖಾತಾ ಮಾಡ್ಸೋಕೆ ಹೋದ್ರೆ ನಿಮ್ಗೇನು ಲೋನ್ ತಗೋತಾ ಇದ್ದೀರಾ, ಮನೆ ಕಟ್ಟಬೇಕಾ, ಏನಾದ್ರು ಅಂಥ ಟೈಮಲ್ಲಿ ಬನ್ನಿ, ಇವಾಗ ಯಾಕೆ ಬರ್ತೀರಾ, ಅದು ಇದು ಅಂತ ಸಬ್ಬು ಹೇಳ್ತಾರೆ. ಇದರಿಂದ ಏನು ಯಾರಿಗೆ ದುಡ್ಡು ಆಗ್ತದೆ ಅಂದರೆ, ಏನು ಕಂದಾಯ ಅಧಿಕಾರಿಗಳಿರ್ತಲ್ಲ ಬಿಬಿಎಂಪಿ, ಅವರು ಲೂಟಿ ಹೊಡ್ಕೊಂಡು ಮನೆಗೆ ಹೋಗ್ತಾರೆ ಹೊರತು ಸಾರ್ವಜನಿಕರಿಗಾಗಲಿ ಯಾರಿಗೇ ಆಗಲಿ ಇದರಿಂದ ಅನುಕೂಲ ಇಲ್ಲ. ಸಿಎಂ ಏನೋ ಈ ಖಾತಾಗೆ ಫೆಬ್ರವರಿ 10ರ ಡೆಡ್ಲೈನ್ ನೀಡಿದ್ದಾರೆ ನಿಜ. ಆದರೆ ಪಾಲಿಕೆ ಅಧಿಕಾರಿಗಳು ಹೆಜ್ಜೆ ಹಾಕ್ತಿರೋದನ್ನ ನೋಡ್ತಿದ್ರೆ ಈ ವರ್ಷವಾದರೂ ಜನರ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.